ಇದೇ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಈ ವಿಡಿಯೋದಲ್ಲಿ ನಾನು ಈ ಮಂತ್ ಅಲ್ಲಿ ಲಾಂಚ್ ಆಗ್ತಾ ಇರೋ ಟಾಪ್ 13 ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದ್ರೂ ಒಂದು ಫೋನ್ ತಗೋಬೇಕು ಅಂತ ಇದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ನಾನು ಹೇಳೋ ಈ ಟಾಪ್ 13 ಬೆಸ್ಟ್ ಫೋನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗ್ಬೋದು, ಈ ಫೋನೇ ಬೆಸ್ಟ್ ಅಂತ ಅನ್ನಿಸ್ಬೋದು. ಈ ತಿಂಗಳಲ್ಲಿ ವ್ಯಾಲ್ಯೂ ಫಾರ್ ಮನಿ ಫೋನ್ ಲಾಂಚ್ ಆಗ್ತಾ ಇದಾವೆ, ಜೊತೆಗೆ ಬೆಸ್ಟ್ ಫೋನ್ಸ್ ಕೂಡ ಲಾಂಚ್ ಆಗ್ತಾ ಇದಾವೆ. ಈ ವಿಡಿಯೋದಲ್ಲಿ ಈ ಎಲ್ಲಾ ಫೋನ್ಸ್ ಗಳನ್ನ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಕಸ್ಮಾತ್ ಯಾವ್ದಾದ್ರು ಫೋನ್ ನಾನು ಮಿಸ್ ಮಾಡಿದ್ರೆ ದಯವಿಟ್ಟು ಬೈಕೋಬೇಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಮೋಟೋರೋಲಾ ಫೋನ್ಸ್ ಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ತಾ ಇದೆ, ಮೋಟೋರೋಲಾ Edge 60 ಫ್ಯೂಷನ್. ಈ ಫೋನ್ ಅಲ್ಲಿ 6.7 ಇಂಚಸ್ ಪೋಲೆಟ್ ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ, 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಅಥವಾ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7400 ಪ್ರೊಸೆಸರ್ ನ ಕೊಟ್ಟಿರ್ತಾರೆ, 5500 mAh ಬ್ಯಾಟರಿ ಸಿಗುತ್ತೆ, 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 25,000 ಒಳಗಡೆ 2 ಏಪ್ರಿಲ್ಗೆ ಲಾಂಚ್ ಆಗ್ಬೋದು. ಹಾಗೆ ಈ ಫೋನ್ ಲಾಂಚ್ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮೋಟೋರೋಲಾ Edge 60 Pro ಕೂಡ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ರೆ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಶೌಮಿ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಶೌಮಿ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ಬೋದು, ರೆಡ್ಮಿ A5. ಈ ಫೋನ್ ಅಲ್ಲಿ 6.88 ಇಂಚಸ್ HD+ LCD ಡಿಸ್ಪ್ಲೇ ಸಿಗುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, 32 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ, ಯುನಿಸಾಕ್ T7250 ಪ್ರೊಸೆಸರ್ ಕೊಟ್ಟಿರ್ತಾರೆ, 5200 mAh ಬ್ಯಾಟರಿ ಸಿಗುತ್ತೆ, 18 ವ್ಯಾಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 10,000 ಒಳಗಡೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಸ್ಯಾಮ್ಸಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ ಕಡೆಯಿಂದ 2 ಫೋನ್ಸ್ ಲಾಂಚ್ ಆಗ್ಬೋದು, ಸ್ಯಾಮ್ಸಂಗ್ S25 Edge ಹಾಗೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ M56. ಮೊದಲನೇದಾಗಿ ಸ್ಯಾಮ್ಸಂಗ್ S25 Edge ಬಗ್ಗೆ ಮಾತಾಡೋದಾದ್ರೆ, ಇದು ನಮ್ಮ ಇಂಡಿಯಾಸ್ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ ಫೋನ್ ಆಗಲಿದೆ. ಈ ಫೋನ್ ಅಲ್ಲಿ 5.84 mm ಥಿಕ್ನೆಸ್ ಇರುತ್ತೆ, 6.66 ಇಂಚಸ್ AMOLED ಫ್ಲಾಟ್ ಡಿಸ್ಪ್ಲೇ ಸಿಗುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, 200 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಫ್ಲಾಗ್ಶಿಪ್ ಪ್ರೊಸೆಸರ್ ಕೂಡ ಸಿಗುತ್ತೆ, 3900 mAh ಬ್ಯಾಟರಿ ಸಿಗುತ್ತೆ, 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಈ ಫೋನ್ ಬಂದು 50,000 ಒಳಗಡೆ ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್ ಆಗ್ಬೋದು. ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M56 ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.82 ಇಂಚಸ್ ಸೂಪರ್ AMOLED ಪ್ಲಸ್ ಡಿಸ್ಪ್ಲೇ ಇರುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 108 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಅಥವಾ ಕ್ವಾಡ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಸ್ಯಾಮ್ಸಂಗ್ ಕಡೆಯಿಂದ Exynos 1480 ಪ್ರೊಸೆಸರ್ ಸಿಗುತ್ತೆ, 5000 mAh ಬ್ಯಾಟರಿ ಇರುತ್ತೆ, 50 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 35,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಓಪೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಓಪೋ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ಬೋದು, ಓಪೋ K13. ಈ ಫೋನ್ ಅಲ್ಲಿ 6.78 ಇಂಚಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಕೊಟ್ಟಿರ್ತಾರೆ, 5700 mAh ಬಿಗ್ ಬ್ಯಾಟರಿ ಸಿಗುತ್ತೆ, 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 25,000 ಒಳಗಡೆ ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಐಕ್ಯೂ ಫೋನ್ಸ್ ಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಐಕ್ಯೂ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ತಾ ಇದೆ, ಐಕ್ಯೂ C10. ಈ ಫೋನ್ 7300 mAh ಬಿಗ್ ಬ್ಯಾಟರಿ ಹೊಂದಿರುವ ಇಂಡಿಯಾಸ್ ಫಸ್ಟ್ ಸ್ಮಾರ್ಟ್ ಫೋನ್ ಆಗಲಿದೆ. ಹಾಗೆ ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD+ OLED ಡಿಸ್ಪ್ಲೇ ಸಿಗುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಸಿಗುತ್ತೆ, 7300 mAh ಬಿಗ್ ಬ್ಯಾಟರಿ ಸಿಗುತ್ತೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 22,000 ಒಳಗಡೆ ಏಪ್ರಿಲ್ 11th ಗೆ ಲಾಂಚ್ ಆಗುತ್ತೆ. ಹಾಗೆ ಇದೇ ಫೋನ್ ನ Vivo T4 ಅಂತಾನು ರೀಬ್ರ್ಯಾಂಡಿಂಗ್ ಆಗಿ ಲಾಂಚ್ ಆಗ್ಬೋದು.
ನೆಕ್ಸ್ಟ್ ವಿವೋ ಫೋನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ವಿವೋ ಕಡೆಯಿಂದ 2 ಫೋನ್ ಲಾಂಚ್ ಆಗ್ಬೋದು, ವಿವೋ T4 ಹಾಗೂ ವಿವೋ V50e. ವಿವೋ T4 iQOO Z10 ತರಾನೇ ಸೇಮ್ ಇರುತ್ತೆ. ಈ ವಿವೋ V50e ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ 6.77 ಇಂಚಸ್ 1.5K ಕ್ವಾಡ್ ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಪ್ರೊಸೆಸರ್ನ ಕೊಟ್ಟಿರ್ತಾರೆ, 5600 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 30,000 ಒಳಗಡೆ ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಹಾನರ್ ಫೋನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಹಾನರ್ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ಬೋದು, ಹಾನರ್ X9C. ಈ ಫೋನಲ್ಲಿ 6.78 ಇಂಚಸ್ 1.5K ಕರ್ವ್ಡ್ AMOLED ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ ಸಿಗುತ್ತೆ, 108 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ, 6600 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ, 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 25,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ರಿಯಲ್ಮಿ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ಕಡೆಯಿಂದ ತುಂಬಾ ಫೋನ್ಸ್ಗಳು ಲಾಂಚ್ ಆಗ್ತಾ ಇದಾವೆ. ಎಷ್ಟು ಲಾಂಚ್ ಆಗುತ್ತೆ ಅಂತಂದ್ರೆ ರಿಯಲ್ಮಿ ಬ್ರ್ಯಾಂಡ್ ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಫೋನ್ಸ್ ಲಾಂಚ್ ಮಾಡ್ತಾ ಇದೀವಿ ಅಂತ. ಆದ್ರೆ ಇದರಲ್ಲಿ ಚೆನ್ನಾಗಿರೋ ಫೋನ್ ಯಾವುದು ಅಂತ ಅಂದ್ರೆ ರಿಯಲ್ಮಿ ನಾರ್ಜೋ 80X. ಇದರಲ್ಲಿ 6.72 ಇಂಚಸ್ IPS LCD ಡಿಸ್ಪ್ಲೇ ಸಿಗುತ್ತೆ, 120Hz ರಿಫ್ರೆಶ್ ರೇಟ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7025 ಪ್ರೊಸೆಸರ್ ಸಿಗುತ್ತೆ, 5000 mAh ಬ್ಯಾಟ್ರಿ ಸಿಗುತ್ತೆ, 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 15,000 ಒಳಗಡೆ ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ನಥಿಂಗ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ಬೋದು, ನಥಿಂಗ್ CMS ಫೋನ್ 2. ಈ ಫೋನಲ್ಲಿ 6.7 ಇಂಚಸ್ ಫುಲ್ HD AMOLED ಡಿಸ್ಪ್ಲೇ ಸಿಗುತ್ತೆ, 120Hz ರಿಫ್ರೆಶ್ ರೇಟ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8050 ಪ್ರೊಸೆಸರ್ ಸಿಗುತ್ತೆ, 5100 mAh ಬ್ಯಾಟ್ರಿ ಸಿಗುತ್ತೆ, 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 20,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ನೆಕ್ಸ್ಟ್ ಪೋಕೋ ಫೋನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಪೋಕೋ ಕಡೆಯಿಂದ 3 ಫೋನ್ಸ್ ಲಾಂಚ್ ಆಗ್ಬೋದು, ಪೋಕೋ F7, ಪೋಕೋ F7 Pro, ಪೋಕೋ F7 Ultra. ಮೊದಲನೇದಾಗಿ ಪೋಕೋ F7 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.72 ಇಂಚಸ್ AMOLED ಡಿಸ್ಪ್ಲೇ ಸಿಗುತ್ತೆ, 144Hz ರಿಫ್ರೆಶ್ ರೇಟ್ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8S Elite ಪ್ರೊಸೆಸರ್ ಸಿಗುತ್ತೆ, 7500 mAh ಬಿಗ್ ಬ್ಯಾಟ್ರಿ ಇರುತ್ತೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 33,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ಎರಡನೇದಾಗಿ ಪೋಕೋ F7 Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 20 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಸಿಗುತ್ತೆ, 6000 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 43,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ಮೂರನೇದಾಗಿ ಪೋಕೋ F7 Ultra ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Elite ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗುತ್ತೆ, 5300 mAh ಬಿಗ್ ಬ್ಯಾಟ್ರಿ ಇರುತ್ತೆ, ಹಾಗೆ 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ, ಹಾಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗು ಸಹ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 55,000 ಒಳಗಡೆ ಏಪ್ರಿಲ್ ಎಂಡ್ ಅಲ್ಲಿ ಲಾಂಚ್ ಆಗ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟಾಪ್ 13 ಬೆಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಇದು ಇಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಫೋನ್ಸ್ಗಳು ಲಾಂಚ್ ಆಗುತ್ತೆ, ಆದ್ರೆ ನನಗೆ ಇಷ್ಟೇ ಬೆಸ್ಟ್ ಫೋನ್ ಅಂತ ಅನ್ಸಿದ್ದು. ಹಾಗೆ ನೀವು ಯಾವ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಕಮೆಂಟ್ ಮಾಡಿ. ಈ ಫೋನಲ್ಲಿ ಕೆಲವು ಫೋನ್ಸ್ಗಳನ್ನ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ಕೂಡ ಮಾಡ್ತೀನಿ, ನಮ್ಮ ಜೊತೆನೇ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಎಷ್ಟೊಂದು ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ಇದಾವೆ, ಒಂದೊಂದಾಗೆ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬೈ.